ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ. ನನ್ನ ವಿಡಿಯೋಗಳನ್ನು ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇವತ್ತು ಬೆಳಿಗ್ಗೆ ನನಗೆ ತುಂಬ ಕೆಲಸ ಇತ್ತು. ಮನೆಯಲ್ಲೇ ಇದ್ದೀನಿ, ಎಲ್ಲಿಯೂ ಕೂಡ ಹೋಗಲಿಲ್ಲ. ನನ್ನ ಮೊಮ್ಮಗ ಆನ್ಲೈನ್ ಕ್ಲಾಸಲ್ಲಿ ಇದ್ದಾನೆ, ಕ್ಲಾಸಿಗೆ ಅಟೆಂಡ್ ಆಗಿದ್ದಾನೆ. ಹಾಗೆ ನನಗೆ ಒಳಗೆ ತುಂಬ ಕೆಲಸ ಇತ್ತು. ನನ್ನ ಮಗ ಈಗ ಆಫೀಸಿಗೆ ಹೊರಡ್ತಾ ಇದ್ದಾನೆ. 8:30 ಗಂಟೆ ಆಯಿತು. ಅವನಿಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ ನಾನು. ಟಿಫಿನಿಗೆ ಇವತ್ತು ಮಗಳು ಬೆಳಿಗ್ಗೆ 4:30 ಗಂಟೆಗೆ ಎದ್ದು ದೋಸೆ ಮಾಡಿದ್ದಾಳೆ, ಮತ್ತು ಅದಕ್ಕೆ ಚಟ್ನಿ ಕೂಡ ಮಾಡಿದ್ದಾಳೆ. ಹಾಗೆ ಮಾಡಿಟ್ರೆ ನಮಗೆ ಒಳ್ಳೆಯದಾಗ್ತದೆ. ಇಲ್ಲಿ ನಮ್ಮ ಪುಟ್ಟ ಕಂದ ಇದ್ದಾನೆಲ್ಲ, ಅವ ಕೂಗ್ತಾನೆ. ಮತ್ತು ನನ್ನ ಸೊಸೆಗೆ ಕೂಡ ಇಲ್ಲಿ ಮನೆಯಲ್ಲಿ ಮನೆಯಿಂದ ಕೆಲಸ ಮಾಡಲಿಕ್ಕೆ ಅವಳಿಗೆ ಆಫೀಸಿಗೆ ಹೋಗಲಿಕ್ಕಿಲ್ಲ. ಮೊನ್ನೆ ಏನೋ ಒಂದು ಮಿಷೆಲ್ ಇಲ್ಲಿ ಹಾಕಿದ್ದಾರೆ, ಇರಾನಿನವರು, ಯಾರಂತ ಗೊತ್ತಿಲ್ಲ ನಮಗೆ. ಹಾಗೆ ಆ ನಂತರ ಇವರಿಗೆ ಮನೆಯಿಂದ ಕೆಲಸ. ಹಾಗೆ ಅವಳು ಮನೆಯಲ್ಲಿ ಇದ್ದಾಳೆ. ಮನೆಯಲ್ಲಿ ಇದ್ದರೂ ಮಗುವನ್ನು ನೋಡಿಕೊಳ್ಳಿಕ್ಕೆ ಜನ ಬೇಕು. ಯಾಕೆಂದರೆ ಅವ ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಹತ್ತಿರವೇ ಬೇಕಾಗ್ತದೆ. ಹಾಗೆ ನನಗೆ ಅಲ್ಲಿ ಒಳಗೆ ಎಲ್ಲ ಮಾಡುವಾಗ ಇಲ್ಲಿ ಬೇಗ ಆಗೋದಿಲ್ಲ ಕೆಲಸ. ನಾನೊಂದು 10-15 ಸಲ ಒಳಗೆ ಹೊರಗೆ ಹೋಗಿದ್ದೇನೆ. ನೋಡಿ, ಮಗನಿಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೀನಿ. ಆಯಿತು, ರೆಡಿ ಮಾಡಿ. ಇನ್ನು ಅವನಿಗೆ ಅವ 8:30 ಗಂಟೆಗೆ ಹೋಗ್ತಾನೆ. ನಾನು ಬ್ರೇಕ್ಫಾಸ್ಟ್ ಮಾಡಿದೆ. ನನಗೆ ದೋಸೆ ಮತ್ತು ಚಟ್ನಿ ಇತ್ತು. ಹಾಗೆ ಅದನ್ನು ಬ್ರೇಕ್ಫಾಸ್ಟ್ ಮಾಡಿ ಮಗನಿಗೆಲ್ಲ ಟಿಫಿನ್ ಹಾಕಿಕೊಟ್ಟೆ. ನೋಡಿ, ಅನ್ನಕ್ಕೆ ನಾನು ಫೋರ್ಕ್ ಕರಿ ಇಟ್ಟು ಅದನ್ನು ಹಾಕಿದ್ದೆ. ದೋಸೆಗೆ ಸಾಂಬಾರನ್ನು ಹಾಕಿದೆ. ರೆಡಿ ಮಾಡಿ ಆಯಿತು. ಒಂದು ಬಾಕ್ಸಲ್ಲಿ ಹಾಕೋದು. ಅವನ ಬ್ಯಾಗ್ ಉಂಟು, ಅದರಲ್ಲಿ ಹಾಕ್ತೀನಿ ರೆಡಿ ಮಾಡಿ ಇಟ್ಟು. ಅವನಿಗೆ ಸ್ವಲ್ಪ ಲೇಟ್ ಕೆಲಸಕ್ಕೆ ಹೋಗಲಿಕ್ಕೆ. ಬೆಳಿಗ್ಗೆ ಬೇಗ ಹೋಗಲಿಕ್ಕಿಲ್ಲ. ಮಗಳಿಗೆ ಹಾಗೆಲ್ಲ, ಮಗಳಿಗೆ 6:45 ಗಂಟೆಗೆ ಹೋಗಬೇಕು ಇಲ್ಲಿಂದ. ಅಳಿಯನಿಗೆ 5:30 ಗಂಟೆಗೆ. ಮತ್ತು ಅಳಿಯನ ತಮ್ಮ ಇದ್ದಾನೆ, ಮಗಳ ಮೈದುನ, ಅವನಿಗೆ 6 ಗಂಟೆಗೆ. ಹಾಗೆ ಅವಳು ತಿಂಡಿ ಎಲ್ಲ ಮಾಡಿಟ್ಟು ಹೋಗೋದು. ಅವರಿಗೆ ಟಿಫಿನಿಗೆ ಕೊಂಡು ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ಮಾಡಿಟ್ಟು ಹೋಗುವುದು. ನೋಡಿ, ಎಲ್ಲ ರೆಡಿ ಆಯಿತು. ಅದು ಆ ಬಾಕ್ಸ್ ಎಲ್ಲ ನನಗೆ ಕ್ಲೀನ್ ಮಾಡುವಾಗ ತುಂಬ ಹೊತ್ತಾಯಿತು. ಹಾಗೆ ಇಲ್ಲಿ ಇದ್ದರೆ ಟೈಮ್ ಪಾಸ್ ಆಗ್ತದೆ. ಮನೆಯಲ್ಲಿ ಕೂಡ ತುಂಬ ಕೆಲಸ ಉಂಟು ನನಗೆ, ಊರಲ್ಲಿ ಕೂಡ. ನಾಡ್ದು ಆದಿತ್ಯವಾರ ಹೋಗ್ತೇನೆ ನಾನು ಊರಿಗೆ. ಟಿಕೆಟ್ ಎಲ್ಲ ಆಗಿ ತುಂಬ ಕಾಸ್ಟ್ಲಿ, ಫ್ಲೈಟ್ ಟಿಕೆಟಿಗೆ ತುಂಬ ಕಾಸ್ಟ್ಲಿ ಉಂಟು. ಹಾಗೆ ಮನೆಯಲ್ಲಿ ನನ್ನ ಹಸ್ಬೆಂಡ್ ಒಬ್ಬರೇ ಇದ್ದಾರೆ. ಹೇಳ್ತಾರೆ, ನನಗೆ ಆಯಾಸ ಆಗ್ತದೆ ಕೆಲಸ ಮಾಡಿ, ಒಮ್ಮೆ ಬಾ ಅಂತ ಹೇಳ್ತಾರೆ. ಅದಕ್ಕೆ ಆದಿತ್ಯ ಆಯಿತು, 2 ತಿಂಗಳಾಯಿತು ನಾನು ಇಲ್ಲಿಗೆ ಬಂದು. ಆದಿತ್ಯವಾರ ಟಿಕೆಟ್ ತೆಗೆದಿದ್ದಾರೆ, ಆದಿತ್ಯವಾರ ಹೋಗೋದು. ಇಲ್ಲಿ ಒಂದು ಟಿಫಿನ್ ಬಾಕ್ಸ್ ಎಲ್ಲ ಎಷ್ಟು ಒಳ್ಳೆಯದುಂಟು ನೋಡಿ. ಟಿಫಿನ್ ಬಾಕ್ಸ್ ಗಟ್ಟಿ ಉಂಟು. ಅದನ್ನೇ ಬಿಸಿ ಮಾಡಲಿಕ್ಕೆ ಅಂತ ಎಲ್ಲ ಇಡಲಿಕ್ಕೆ ಆಗ್ತದೆ. ಅದೇ ಬಾಕ್ಸನ್ನು ಇಡಲಿಕ್ಕೆ ಆಗ್ತದೆ. ಅದೆಲ್ಲ ಮುಚ್ಚಳ ತೆಗೆದು ಬಿಸಿ ಆಗ್ತದೆ ಆಗ.
ನೋಡಿ, ಇದು ಒಂದು ಟಿಫಿನ್ ಬಾಕ್ಸ್, ಟಿಫಿನ್ ಬ್ಯಾಗ್, ಬಾಕ್ಸಲ್ಲ ಬ್ಯಾಗ್. ಈಗ ನಾನು ಮೊಮ್ಮಗನಿಗೆ ಮ್ಯಾಗಿ ಮಾಡ್ತಾ ಇದ್ದೀನಿ. ಅವನು ಬರ್ತಾ ಇದ್ದಾನೆ. ಅವನಿಗೀಗ ಬ್ರೇಕ್ ಟೈಮ್, ಆನ್ಲೈನ್ ಕ್ಲಾಸಲ್ಲಿದ್ದಾವ. ನನ್ನ ಹತ್ತಿರ ಬಂದು ನನಗೆ ಮ್ಯಾಗಿ ಮಾಡಿಕೊಡಿ ಅಜ್ಜಿ ಅಂತ ಹೇಳಿದ. ಅದಕ್ಕೆ ಮ್ಯಾಗಿ ಮಾಡ್ತಾ ಇದ್ದೇನೆ ಅವನಿಗೆ. ನೋಡಿ, ಮ್ಯಾಗಿ. ಮ್ಯಾಗಿ ಅಂದರೆ ತುಂಬ ಇಷ್ಟ ಅವನಿಗೆ. ನಮ್ಮ ಊರಿಗೆ ಬಂದು ಏನು ಮಾಡಿಕೊಟ್ರು ತಿಂತಾನೆ. ಇಲ್ಲಿ ಅವನಿಗೆ ಏನು ಬೇಕು ಅದು ಮಾತ್ರ ತಿನ್ನೋದು. ಊರಿಗೆ ಬಂದರೆ ಇಲ್ಲಿ ಅವನಿಗೆ ಇದು ಹಾರ್ಲಿಕ್ಸ್, ಬೋರ್ನ್ವಿಟಾ ಮತ್ತು ನ್ಯೂಟ್ರೆಲ್ಲಾ ಎಲ್ಲ ಉಂಟು, ಬ್ರೆಡ್ ಮತ್ತು ಚೀಸು ಅದೆಲ್ಲ ತಿನ್ನುವುದವ. ಮತ್ತು ಮ್ಯಾಗಿ. ಊಟ ತುಂಬ ಕಡಿಮೆ, ಒತ್ತಾಯಕ್ಕೆ ಊಟ ಮಾಡೋದು. ಊರಿಗೆ ಬಂದರೆ ಹಾಗೆ ಮಾಡೋದು. ನಾನು ಊರಲ್ಲಿ ಊಟ ಕೊಡ್ತೇನೆ, ಊಟ ಮಾಡ್ತೇನೆ ಚಂದ ಮಾಡಿ. ಏನು ಕಷಾಯ ಕೊಟ್ಟರು ಕುಡಿತಾನೆ. ನಾನು ಅಜ್ವಾನದ ಕಷಾಯ ಎಲ್ಲ ಕೊಡೋದು ಅವನಿಗೆ, ಅವು ಕುಡಿತಾನೆ ಚಂದ ಮಾಡಿ. ನಿನ್ನೆ ಅವನಿಗೆ ಜ್ವರ ಬಂದಿತ್ತು, ಮದ್ದು ತಂದಿತ್ತು. ತುಂಬ ಮದ್ದು ಕೊಟ್ಟಿದ್ದಾರೆ ಅವನಿಗೆ ಕುಡಿಲಿಕ್ಕೆ. ಅವನ ಕೈಯಲ್ಲಿ ಒಂದು ಸ್ವಲ್ಪ ಅಲರ್ಜಿ ಆಗಿದೆ, ಅದಕ್ಕೆ ಕೂಡ. ಇಲ್ಲಿ ಮದ್ದಿಗೆ ಒಂದು ರೇಟ್ ಅಂದರೆ ಅವರಿಗೆ ಇನ್ಸೂರೆನ್ಸ್ ಇದ್ದ ಕಾರಣ ಸ್ವಲ್ಪ ಕಡಿಮೆ ಆಗ್ತದೆ. ನನ್ನ ಈ ಮಗನ ಮಗುವಿಗೆ ಇನ್ಸೂರೆನ್ಸ್ ಆಗಲಿಲ್ಲ, ಮಗುವಿಗೆ 2 ತಿಂಗಳಾಗಲಿಲ್ಲಲ್ಲ, ಇನ್ಸೂರೆನ್ಸ್ ಮಾಡಿಸಬೇಕಷ್ಟೇ. ಅವನಿಗೆ ಒಂದು ಮದ್ದಿಗೆ ಒಮ್ಮೊಮ್ಮೆ ಹೋಗುವಾಗ 10,000 12,000 ಆಗ್ತದೆ. ಮೊನ್ನೆೊಮ್ಮೆ ಸ್ಕ್ಯಾನ್ ತೆಗಿಲಿಕ್ಕಿತ್ತು, 12,000 ಆಗಿದೆ. ನಿನ್ನೆ ಅಲ್ಲ, ಮೊನ್ನೆ ಕೊಂಡೋದ್ರು. ಅದು ಏನೋ ಮೈಯಲ್ಲಿ ಬಿದ್ದಿದೆ ಅಂತ ಅವನಿಗೆ ಕೊಂಡೋದ್ರು. ಅಲ್ಲಿ ಒಂದು ಮುಲಾಮು ಕೊಟ್ಟಿದ್ದಾರೆ, ಅದಕ್ಕೆ 6,000 ರೂಪಾಯಿ ಆ ಮುಲಾಮಿಗೆ. ತುಂಬ ಕಾಸ್ಟ್ಲಿ ಇಲ್ಲಿ ಮದ್ದಿಗೆ. ಇನ್ಸೂರೆನ್ಸ್ ಇಲ್ಲ ಇದ್ದರೆ ಇವರಿಗೆ ಬದುಕಲಿಕ್ಕೇ ಸಾಧ್ಯ ಇಲ್ಲ, ಅಷ್ಟು ಕಾಸ್ಟ್ಲಿ ಉಂಟು ಇಲ್ಲಿ ಮದ್ದಿಗೆಲ್ಲ, ಮೆಡಿಸನ್ ಎಲ್ಲ. ನೋಡಿ, ಮ್ಯಾಗಿ ಆಗ್ತಾ ಬಂತು ಅವನದ್ದು. ಈಗ ನೋಡಿ ಅವ ಎಂತ ಮಾಡ್ತಾನೆ, ಮ್ಯಾಗಿಗೆ ಅಲ್ಲಿ ಏನು ಟೊಮೆಟೊದು ಸಾಸ್ ಉಂಟು ಅದನ್ನು ಹಾಕಿ ತಿಂತಾನೆ. ಅವನಿಗೆಲ್ಲ ಗೊತ್ತುಂಟು, ಅದು ಅವ ಹೇಳಿದೇ ಬೇಕು ಅವನಿಗೆ. ನೋಡಿ, ಅವನಿಗೆಲ್ಲ ತಂದಿರ್ತಾರೆ ಅವರು. ನೋಡಿ, ಏನು ಟೊಮೆಟೊದು ಏನೋ ಹೇಳಿದ ಅದರ ಹೆಸರು, ನನಗೆ ಹೆಸರು ಬರೋದಿಲ್ಲ ಇಂಗ್ಲೀಷಲ್ಲಿ. ನೋಡಿ, ಅದನ್ನು ಹಾಕ್ತೇನೆ. ಅದು ನನಗೆ ಎಲ್ಲ ನೋಡುವಾಗ ಒಂಥರ ಆಗ್ತದೆ, ನಾನು ಅದನ್ನೆಲ್ಲ ತಿನ್ನೋದಿಲ್ಲ. ನೋಡಿ, ಹಾಕಿದ. ಅದನ್ನೆಲ್ಲ ತಿಂದಿದ್ದಾನೆ ಅವ. ಹಾಗೆ ನಿನ್ನೆ ಸ್ವಲ್ಪ ಜ್ವರ ಎಲ್ಲ ಜೋರಿತ್ತು ಅವನಿಗೆ, ಈಗ ಕೂಡ ಉಂಟು. ನೋಡಿ, ಇದು ನನ್ನ ಸೊಸೆಗೆ, ಅವಳು ಹಾಲಿಟ್ಟು ಹೋಗಿದ್ದಾಳೆ. ಅವಳು ಕೆಲಸ ಮಾಡ್ತಾಯಿದ್ದಾಳೆ ಅಲ್ಲಿ ಕಂಪ್ಯೂಟರಲ್ಲಿ, ಅವಳಿಗೆ ಮನೆಯಿಂದ ಕೆಲಸ. ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡಿದೆ. ಮಗಳೆಲ್ಲ ರೆಡಿ ಮಾಡಿಟ್ಟು ಹೋಗಿದ್ದಾಳೆ. ಆ ಪಾತ್ರೆಯನ್ನೆಲ್ಲ ನಾನು ತೊಳೆದು ಕ್ಲೀನ್ ಮಾಡಿದೆ. ಅವಳಿಗೆ ಸಂಜೆ ಬರುವಾಗ ಕೂಡ ಆಯಾಸ ಆಗ್ತದೆ ಅಲ್ಲಿ ಆಫೀಸಲ್ಲೆಲ್ಲ ಕೆಲಸ ಮಾಡಿ. ಮತ್ತು ನೋಡಿ, ನಂತರ ನಾನು ಮಧ್ಯಾಹ್ನಕ್ಕೆ ಬುರ್ಜಿ ಮಾಡಿದೆ, ಮೊಟ್ಟೆಯದ್ದು ಬುರ್ಜಿ. ಸಾಂಬಾರಿತ್ತು, ಬುರ್ಜಿ ಮಾಡಿದೆ. ಬುರ್ಜಿ ಒಳ್ಳೆಯದಾಗಿದೆ, ಖುಷಿಯಾಯಿತು ಊಟ ಮಾಡಲಿಕ್ಕೆ ಮಧ್ಯಾಹ್ನ. ಮತ್ತು ಅನ್ನ ರೆಡಿ ಮಾಡಿಟ್ಟೆ, ಅನ್ನ ಮತ್ತು ಬುರ್ಜಿ ರೆಡಿ ಮಾಡಿಟ್ಟೆ ಮಧ್ಯಾಹ್ನಕ್ಕೆ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.